ವೀಕ್ಷಕರೇ ನಮಸ್ಕಾರ. ಇದು ಪ್ರತಿದಿನದ ಕುತೂಹಲ ಪ್ರಚಲಿತ. ಇಂದಿನ ಚರ್ಚೆ ವಿಷಯ ವರ್ಗಾವಣೆಗೆ ಕಾರಣ ಕೊಡಿ. ದಕ್ಷಿಣ ಕನ್ನಡ ಜಿಲ್ಲಾ SP ಸುಧೀರ್ ಕುಮಾರ್ ರೆಡ್ಡಿ ಅವರ ವರ್ಗಾವಣೆಯಾಗಿದೆ. ಈ ವರ್ಗಾವಣೆಯ ಕುರಿತಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ. ಜನಸಾಮಾನ್ಯರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಪಕ್ಷದವರು ಕೂಡ ಇದನ್ನು ಅಸ್ತ್ರವಾಗಿ ಉಪಯೋಗಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಟೀಕಿಸುವ, ಕಾಂಗ್ರೆಸ್ ಪಕ್ಷದ ನಾಯಕರನ್ನು, ಉಸ್ತುವಾರಿ ಸಚಿವರನ್ನು ತರಾಟೆಗೆ ತೆಗೆದುಕೊಳ್ಳುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇದು ಚುನಾವಣೆ ಮೇಲೆ ಏನಾದರೂ ಪರಿಣಾಮ ಬೀರಬಹುದಾ, ಅಥವಾ ಈ ವರ್ಗಾವಣೆ ಮಾಡುವ ಹಿಂದಿನ ಕಾರಣವೇನು? ಅಂದರೆ ಜನರಿಗೆ ಒಂದು ಟೈಟಲ್ ಹೇಳುವಾಗ ವರ್ಗಾವಣೆಯ ಕಾರಣವನ್ನು ಸರಿಯಾಗಿ ಕೊಡದೇ ಇದ್ದರೆ ಇದು ಕಾಂಗ್ರೆಸ್ಸಿಗೆ ಪೆಟ್ಟಾಗುವ ಸಾಧ್ಯತೆ ಇದೆ. ಇಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಾನು ಈ ವಿಷಯದಲ್ಲಿ ನಮ್ಮ ಇಬ್ಬರ ಜೊತೆ ಮಾತಾಡ್ತಾ ಇದ್ದೇನೆ. ಗಣೇಶ್ ಪೂಜಾರಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಗಣೇಶ್ ಪೂಜಾರಿ ಅವರು ನಮ್ಮ ಸಂಪರ್ಕದಲ್ಲಿ ನಮ್ಮ ಜೊತೆಲಿದ್ದಾರೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆಲಿ ಆರಿಫ್ ಮಲಾರ್, ಇವರು SDPI ದಕ್ಷಿಣ ಕನ್ನಡ ಜಿಲ್ಲೆ ಇದರ ಸದಸ್ಯರು. ದಕ್ಷಿಣ ಕನ್ನಡ ಜಿಲ್ಲಾ SDPI ಇದರ ಸದಸ್ಯರಾದ ಆರಿಫ್ ಮಲಾರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಆರಿಫ್ ರವರೇ, ಅಂದರೆ ಅವರ ಹತ್ರ ಪ್ರಶ್ನೆ ಕೇಳಬೇಕಾಗಿದೆ. ಅದಕ್ಕಿಂತ ನೀವು ಈ ವರ್ಗಾವಣೆಯನ್ನು, ಅಂದರೆ ಒಬ್ಬ ಸುಧೀರ್ ಕುಮಾರ್ ರೆಡ್ಡಿ SP ವರ್ಗಾವಣೆಯನ್ನು ಯಾವ ರೀತಿ ತೆಗೆದುಕೊಳ್ತೀರಿ? ಒಬ್ಬ ಅಧಿಕಾರಿಗಳು ಸಹಜವಾಗಿ ವರ್ಗಾವಣೆಯಾಗಿ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಆದರೆ ಇದನ್ನು ಪ್ರಶ್ನಿಸುವ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು ಹೇಳಿ. ಖಂಡಿತವಾಗಿಯೂ ನಿಷ್ಠಾವಂತ ಅಧಿಕಾರಿಯಾದಂತಹ ಸುಧೀರ್ ಅವರ ವರ್ಗಾವಣೆ ಖಂಡಿತವಾಗಿಯೂ ಅದೊಂದು ಖಂಡನೀಯ. ಯಾಕೆಂದರೆ ಅವರು ಈ ಜಿಲ್ಲೆಗೆ ಬಂದಂತಹ ಕ್ಷಣ ಅತಿ ಕೋಮು ಸೂಕ್ಷ್ಮವಾದಂತಹ ಒಂದು ಸಮಯವಾಗಿತ್ತು. ಅದು ಮಾತ್ರವಲ್ಲ, ಅಶ್ರಫ್ ಕಲಾಯಿ ಅವರ ಆ ಒಂದು ಕೊಲೆ ಆದಂತಹ ಸಂದರ್ಭದಲ್ಲಿ ಕೂಡ ಆಗಿರುತ್ತು. ಆದರೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಎಚ್ಚೆತ್ತುಕೊಂಡು ನಿಷ್ಠಾವಂತನಾಗಿಕೊಂಡು ಯಾವುದೇ ರಾಜಕೀಯ ಪಕ್ಷದವರ ಹೆದರದೆ ಅವರು ಮಾಡಿದಂತಹ ಕೆಲಸ ಶ್ಲಾಘನೀಯ. ಆದರೆ ಅವರ ವರ್ಗಾವಣೆ ತುಂಬಾ ನೋವನ್ನುಂಟು ಮಾಡಿದೆ ನಮಗೆ. ಸರ್ ನೋಡಿ, ಒಬ್ಬ ದಕ್ಷ ಅಧಿಕಾರಿ, ನಿಷ್ಠಾವಂತ ಅಧಿಕಾರಿ, ಅವರನ್ನು ವರ್ಗಾವಣೆ ಮಾಡಿದ್ದು ವಿಪಕ್ಷದವರಿಗೂ, ಅಂದರೆ ಅದನ್ನು ಟೀಕೆಗೆ ಬಳಸ್ಕೊಳ್ತಾರೆ ಅಂತ ಮಾತ್ರವಲ್ಲ, ಸಾರ್ವತ್ರಿಕವಾಗಿ ಸಾರ್ವಜನಿಕರು ಕೂಡ ಇದನ್ನು ಟೀಕೆ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಿ? ನೋಡಿ, ಒಂದು ರಾಜ್ಯದಲ್ಲಿ ಆಡಳಿತ ಮಾಡತಕ್ಕಂಥ ಒಂದು ಸರ್ಕಾರಕ್ಕೆ ಅದರದೇ ಆದಂತಹ ಜವಾಬ್ದಾರಿ ಇರತಕ್ಕಂಥ ಒಂದು ಇಲಾಖೆ ಇದೆ, ಆ ಗೃಹ ಇಲಾಖೆ. ಗೃಹ ಇಲಾಖೆಯ ಸಚಿವರಿಗೆ ರಾಜ್ಯ ಸರ್ಕಾರ ಯಾವ ರೀತಿ ನಡ್ಕೊಳ್ಬೇಕು, ಮತ್ತೆ ಯಾವ ರೀತಿಯಲ್ಲಿ ಬರತಕ್ಕಂಥ ಕುಂದುಕೊರತೆಗಳನ್ನು ಸರಿಯಾಗಿ ನಿಯಂತ್ರಣ ಮಾಡಬೇಕು, ಅದರಿಂದ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಯಾವ ರೀತಿಯಾಗಿ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂಬುದನ್ನು ಆ ಇಲಾಖೆ ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತೆಗೊಳ್ತದೆ. ಆ ಜವಾಬ್ದಾರಿಯನ್ನು ತೆಗೆದುಕೊಟ್ಟಂತಹ ಇಲಾಖೆ ಏನು ಸರ್ಕಾರದ ಆ ಗೃಹ ಇಲಾಖೆಯನ್ನು ನಡೆಸತಕ್ಕಂಥ ವರಿಷ್ಠಾಧಿಕಾರಿಗಳು ಇರ್ತಾರ, ಅವರಿಗೆ ನೇರವಾದ ಸೂಚನೆಯನ್ನು ಕೊಡ್ತದೆ. ಯಾವ ಜಿಲ್ಲೆಯಲ್ಲಿ ಯಾವ ತೊಂದರೆಗಳಿಂದ, ಯಾವ ರೀತಿಯಿಂದ ಯಾವ ಅನಾಹುತಗಳು ಆಗ್ತದೆ ಅದರ ಬಗ್ಗೆ ಸೂಕ್ಷ್ಮವಾದ ಮಾಹಿತಿಯನ್ನು ವಿಷಯ ಇರುವುದು ನಿಮಗೆ. ಕರೆಕ್ಟ್ ಹೇಳಿ, ನಿಮಗೆ ಸುಧೀರ್ ಕುಮಾರ್ ರೆಡ್ಡಿಯಲ್ಲಿ ಯಾವ ಕೊರತೆ ಕಂಡಿತ್ತು? ನೋಡಿ, ನೀವು ಮಾತಾಡುವ ಶೈಲಿಯಲ್ಲಿ ಯಾವ ನಿರ್ದೇಶನ, ಅಂದ್ರೆ ಯಾವ ನಿರ್ದೇಶನ ನಮಗೆ ಬೇಕಾಗಿರೋದೇ ಯಾವ ನಿರ್ದೇಶನ? ಕೇಳಿ, ನಾನು ಹೇಳ್ತೇನೆ. ಯಾವ ಅಧಿಕಾರಿಯ ಅದಕ್ಕೆ ಒಬ್ಬ ವರಿಷ್ಠಾಧಿಕಾರಿ ಇರ್ತಾನ, ಅದರ ಜವಾಬ್ದಾರಿಯನ್ನ ತಿಳ್ಕೊಳ್ಳಿಕ್ಕೆ ಆ ರಾಜ್ಯ ಸರ್ಕಾರದಲ್ಲಿ ಒಂದು ಸೂಕ್ಷ್ಮವಾದ ಮಾಹಿತಿಗಳು ಇರ್ತವೆ. ಆ ಮಾಹಿತಿಯ ಮುಖಾಂತರ ಆ ಇಲಾಖೆ ಅದರ ಜವಾಬ್ದಾರಿಯನ್ನು ತೆಗೊಳ್ತದೆ ಹೊರತು ಯಾವುದೇ ರಾಜ್ಯ ಸರ್ಕಾರದ ಮಂತ್ರಿ ಆಗ್ಲಿ ಅಥವಾ ಆ ಜಿಲ್ಲೆ ಉಸ್ತುವಾರಿ ಸಚಿವರಾಗ್ಲಿ ಅದನ್ನು ತಗೊಳ್ಳಿಕ್ಕೆ ಹೋಗುದಿಲ್ಲ. ಉಸ್ತುವಾರಿ ಸಚಿವರು ಯಾವ ರೀತಿ ನಡ್ಕೊಳ್ಬೇಕು ಎಂಬುದನ್ನು ಮಾತ್ರ ಆ ಜವಾಬ್ದಾರಿಯಲ್ಲಿ ಇರ್ತಾರೆ. ಹಾಗಾದ್ರೆ ಉಸ್ತುವಾರಿ ಸಚಿವರಿಗೆ ಇಲ್ಲಿಯ SP ಸುಧೀರ್ ಅವರ ಕುಂದುಕೊರತೆ ಅವರಿಗೆ ಕಾಣುತ್ತಿದೆಯಾ? ಯಾಕೆಂದ್ರೆ ಅವರು ಮಾಡಿದಂತಹ ಕೆಲಸಗಳು ಇವತ್ತು ಪ್ರಶಂಸನೀಯವಾಗಿ ಇಡೀ ಸಮುದಾಯವೇ, ಎಲ್ಲಾ ಸಮುದಾಯವೂ ಕೂಡ ಬಿಜೆಪಿಯವರು ಮಾತಾಡ್ತಾ ಇಲ್ಲ. ಇಲ್ಲಿ SDPI ಅವರು ಎಲ್ಲರೂ ಕೂಡ ಪ್ರೀತಿಸ್ತಾ ಇದ್ದಾರೆ. ಹಾಗಿರುವಾಗ ನೋಡಿ, ಜನಸಾಮಾನ್ಯರಿಗೆ ಕಾಣದ ಯಾವ ಕೊರತೆ ನಿಮಗೆ ಕಂಡಿದೆ ನೋಡಿ, ಕೇಳಲಿಕ್ಕೆ ಬಯಸ್ತಾ ಇರೋದು. ನೋಡಿ, ನಾನು ಅದನ್ನೇ ನಿಮ್ಮ ಹತ್ರ ನೇರವಾಗಿ ಹೇಳ್ತಾ ಇದ್ದೇನೆ. ಯಾವ ಇಲಾಖೆಯಲ್ಲಿ ಕೂಡ ಸುಧೀರ್ ಅವರು ಇವತ್ತು ಮೊನ್ನೆ ನಡೆದಂತ ಗಲಭೆಯಲ್ಲಿ ಇಲ್ಲಿಯ ಈ ಎಲ್ಲ ರಾಜಕೀಯ ಪಕ್ಷಗಳು ಮತ್ತೆ ಎಲ್ಲರೂ ಕೂಡ ಇಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ, ಕಾನೂನು ಹದಗೆಟ್ಟಿದೆ ಎಲ್ಲವನ್ನ ಹೇಳಿದ್ರು. ನೋಡಿ, ಸರ್ಕಾರದ ಏನು ಗೃಹ ಇಲಾಖೆ ಇದೆ ಅದು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅದನ್ನ ನೇರವಾಗಿ ಏನು ಜನರು ಅಪರಾಧಿಗಳಿರ್ತಾರೋ ಅವರನ್ನ ನೇರವಾಗಿ ಇಟ್ಕೊಂಡು ತಂದು ಕೋರ್ಟಿನ ಮೆಟ್ಟಿಲವರೆಗೆ ನಿಲ್ಲಿಸ್ತಾರೆ. ಕೋರ್ಟಿನ ಮೆಟ್ಟಿಲವರೆಗೆ ನಿಲ್ಲಿಸಿದ ನಂತರ ಏನು ಅದು ಕೋರ್ಟಿನಲ್ಲಿ ಅವರಿಗೆ ಬೇಲ್ ಸಿಕ್ಕಿ ಹೊರಗೆ ಬರ್ತಾರೆ. ಒಂದು ಕರೆ ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್, ಹೇಳಿ.
ಹಲೋ ನಮಸ್ತೆ, ನಾನು ಗಣೇಶ್ ಪೂಜಾರಿ ಅವರಿಗೆ ಒಂದು ಕ್ವಶನ್ ಕೇಳಬೇಕು. ಹೇಳಿ ಸರ್. ನಮಸ್ತೆ ಪೂಜಾರಿ ಅವರೇ. ಹೇಳಿ ಪೂಜಾರಿ ಅವರೇ ನಮಸ್ತೆ. ಕೇಳಿ. ನಮಸ್ತೆ. ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಟ್ರಾನ್ಸ್ಫರ್ ಆದ್ಮೇಲೆ ಎಷ್ಟು ಟೆನ್ಯೂರ್ ಇರ್ತದೆ ಒಂದು ಪ್ಲೇಸ್ ಅಲ್ಲಿ, ಒಂದು ಜಾಗದಲ್ಲಿ? ನೋಡಿ, ಒಬ್ಬ ಅಧಿಕಾರಿ ಅಂತ ಹೇಳಿದ ಮೇಲೆ ಅವರ ಸಂದರ್ಭಗಳು ಅವಕಾಶಗಳು ಬಂದಾಗ ಯಾವ ಜಿಲ್ಲೆಗೆ ಅಥವಾ ಯಾವ ಒಂದು ಒಬ್ಬ ವರಿಷ್ಠಾಧಿಕಾರಿ ಅವರನ್ನ ಒಂದು ಮತ್ತೊಂದು ಜಿಲ್ಲೆಗೆ ಬೇಕಾದಾಗ ಅಲ್ಲಿಗೆ ಅವರ ಪ್ರಶ್ನೆ ಅಂದ್ರೆ ಓಕೆ, ನೀವು ಸರ್ಕಾರಕ್ಕೆ ಅಧಿಕಾರ ಇದೆ, ಅಧಿಕಾರಿ ಎಷ್ಟು ಸಮಯ ಇರಬೇಕು ಅನ್ನೋದು ನಿಯಮ ಇದೆ ಅಂತ ನೋಡಿ. ನಿಯಮದ ಅಲ್ಲಿ ನಿಯಮ ಅಂತ ಅಲ್ಲ ನೋಡಿ, ಯಾವುದೇ ಒಂದು ಅದಕ್ಕೆ ಇರತಕ್ಕಂತ ಒಂದು ಎನಿ ಅಧಿಕಾರಿ ಒಂದು ಕೇಸಿಗೆ ಟ್ರಾನ್ಸ್ಫರ್ ಆದ ಮೇಲೆ ಎಷ್ಟು ವರ್ಷ ಇರಬೇಕು ಅಂತ ಅಷ್ಟೇ ಹೇಳಿ. ನೋಡಿ, ನಾನು ಅದನ್ನೇ ಹೇಳಿದ್ದು ನಿಮ್ಮ ಹತ್ರ. ಒಂದು ಅಧಿಕಾರಿಯನ್ನ ಏನಾದ್ರೂ ಒಂದು ತಪ್ಪು ಮಾಡಿದ್ರೆ ಅಥವಾ ಸರಿ ಮಾಡಿದ್ರು ಕೂಡ ಅದನ್ನು ಒಪ್ಪಿಕೊಳ್ಳತಕ್ಕಂತ ಜವಾಬ್ದಾರಿ ಆ ಸರ್ಕಾರಕ್ಕೆ ಇದೆ. ಒಂದು ವೇಳೆ ತಪ್ಪು ಮಾಡಿದ್ರೆ ಅವರನ್ನ ಟ್ರಾನ್ಸ್ಫರ್ ಮಾಡ್ತಾರೆ, ಇಲ್ಲದಿದ್ರೆ ಸರಿ ಮಾಡಿ ಒಪ್ಪಿಕೊಳ್ತಾರೆ. ಅದು ನಿಮ್ಗೆ ಅವಕಾಶ ಇದೆ. ನೀವು ಅವರನ್ನು ಟ್ರಾನ್ಸ್ಫರ್ ಮಾಡಿ. ಅವ್ರು ಕೇಳ್ತಾ ಇರೋದು ಎಷ್ಟು ಸಮಯ ಇರಬೇಕು ಅನ್ನುವಂಥದ್ದು ಒಂದು ನೋಡಿ. ಅದೇ ನಾನು ಹೇಳಿದ್ದು, ಒಂದು ಸರ್ಕಾರಿ ಅಧಿಕಾರಿಗಳಿಗೆ ಇಂತಿಷ್ಟು ಸಮಯ ಅಂತ ಇರುವುದಿಲ್ಲ. ಯಾವ ಅಧಿಕಾರಿ ಕೂಡ ವರ್ಗಾವಣೆ ಮಾಡತಕ್ಕಂತ ಅದು ಸರ್ಕಾರಕ್ಕೆ ಬೇಕಾದಾಗ ಅದು ಸರ್ ಹೇಳಿ. ನೀವು ಫಸ್ಟ್ ಕರ್ನಾಟಕ ಪೈಲ ಓದಿ, ಕರ್ನಾಟಕ ಸರ್ಕಾರಿ ಅಧಿಕಾರಿಗಳ ಕಾನ್ಸ್ಟಿಟ್ಯೂಷನ್ ಅದು ಓದಿ, ಆಮೇಲೆ ಡಿಬೇಟಿಗೆ ಕೂತ್ಕೊಳ್ಳಿ. ಅಲ್ಲ ಅದು ಕಾನ್ಸ್ಟಿಟ್ಯೂಷನ್ ಓದುದಲ್ಲ. ನಾವೆಂತ ಹೇಳುದು ಗೊತ್ತುಂಟ ನಿಮ್ಗೆ, ಅದು ಅವರನ್ನ ಕರ್ನಾಟಕದಿಂದ ಬೇರೆ ರಾಜ್ಯಕ್ಕೆ ಎಲ್ಲಿಗೂ ಕಳಿಸಲಿಲ್ಲ, ಕರ್ನಾಟಕದೊಳಗೆ ಅವರನ್ನ ಇಟ್ಟಿದ್ದಾರೆ. ಅದು ಅಧಿಕಾರವನ್ನು ಮಾತ್ರ ಹಸ್ತಾಂತರ ಮಾಡಿ ಅವ್ರಿಗೆ ಬೇರೆ ಜಿಲ್ಲೆಗೆ ಕಳಿಸಿದ್ದಾರೆ ಹೊರತು ಅದಕ್ಕೆ 6 ತಿಂಗಳು ಆಗಿಲ್ಲ, ನೀವು ಟ್ರಾನ್ಸ್ಫರ್ ಮಾಡ್ತೀರಾ? ಅದೇ ಅವರ ಕೆಲಸದಿಂದ ಅವರನ್ನೇನು ಸರ್ಕಾರ ತೆಗೆಯಲಿಲ್ಲ ಅಥವಾ ಸಸ್ಪೆಂಡ್ ಮಾಡಲಿಲ್ಲ, ಅವರಿಗೆ ಬೇರೆ ಜಿಲ್ಲೆಗೆ ಕಳುಹಿಸಿದರಷ್ಟೇ. ಈಸ್ ಎ ಟಫ್ IPS ಆಫೀಸರ್. ಅವರ ಮೇಲೆ ಒಂದು ಕರಪ್ಷನ್ ಕೇಸ್ ಇಲ್ಲ, ಅಂತವ್ರನ್ನ ನೀವು ಹೋಗಿ ಟ್ರಾನ್ಸ್ಫರ್ ಮಾಡ್ತೀರಾ? ನೋಡಿ, ಮೊನ್ನೆ ನೀವೇ ಪ್ರತಿಭಟನೆಯನ್ನ ನೋಡಿದ್ದೀರಿ ಇಡೀ ಜಿಲ್ಲೆಯಲ್ಲಿ. ಗಾಡಿಗಳನ್ನ ಹಿಡಿದಿದ್ದಕ್ಕೆ ನೀವು ಟ್ರಾನ್ಸ್ಫರ್ ಮಾಡಿ ನೋಡಿ, ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಎಲ್ಲ ಕಡೆ ಪ್ರತಿ ಮೀಡಿಯಲ್ಲಿ ಹೇಳ್ತಾ ಇದ್ದೀರಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ. ಯಾಕೆ ಮಾತಾಡ್ತೀರಾ ಸರ್? ಯಾಕೆ ಎಲ್ಲರೂ ಹೇಳ್ತಾ ಇದ್ದಾರಲ್ಲ. ಅವ್ರ ಪ್ರಶ್ನೆಗೆ ಹೇಳಿ. ಹೇಳಿ. ಹಲೋ, ಓಕೆ, ಕರೆ ಕಟ್ಟಾಯಿತು. ಸೊ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಒಬ್ಬ ಅಧಿಕಾರಿ ಒಂದು ಸ್ಥಳಕ್ಕೆ ಬಂದ್ರೆ ಕನಿಷ್ಠ 3 ವರ್ಷಗಳವರೆಗೆ ಅವ್ರು ಕೆಲಸ ಮಾಡಬೇಕು ಅನ್ನೋದು ನಿಯಮ ಹೇಳ್ತದೆ. ಕರೆಕ್ಟ್. ಅದು ಹೌದು. ಈ ಕಳೆದ 4.5 ವರ್ಷದಲ್ಲಿ 3 ವರ್ಷಗಳವರೆಗೆ ಕೆಲಸ ಮಾಡಿದ್ದ ಒಬ್ಬ ಜಿಲ್ಲಾಧಿಕಾರಿ ಅಥವಾ ಒಬ್ಬ ಜಿಲ್ಲಾ ವರಿಷ್ಠಾಧಿಕಾರಿ ಅಥವಾ ಒಬ್ಬ ಪೊಲೀಸ್ ಕಮಿಷನರ್ ಇಲ್ಲಿ ಅಂದ್ರೆ ಪ್ರಥಮ ಶ್ರೇಣಿಯಲ್ಲಿರುವ ಜಿಲ್ಲೆಯ ಪ್ರಥಮ ಶ್ರೇಣಿಯಲ್ಲಿರುವ ಯಾವುದೇ ಅಧಿಕಾರಿ 3 ವರ್ಷದವರೆಗೆ ಕೆಲಸ ಮಾಡಿದ ಯಾವ್ದಾದ್ರು ಉದಾಹರಣೆ ಇದೆಯಾ? ನಾನು ಅದೇ ನಿಮ್ಮ ಹತ್ರ ಹೇಳಿದಲ್ವಾ, ಒಂದು ರಾಜ್ಯದಲ್ಲಿ ಇಲ್ಲಿ ಸರ್ಕಾರ 5 ವರ್ಷ ಪೂರ್ಣಗೊಳ್ಳುವಾಗ 5 SP ಗಳನ್ನು ಈ ಜಿಲ್ಲೆಗೆ ಕೊಟ್ಟಿದೆ. 5 SP ಗಳನ್ನು. ಅದು ಮಾತ್ರ ಅಲ್ಲ, ಈ ಸುಧೀರ್ ಅವರು ಬಂದಂತಹ ಸಂದರ್ಭ ಕೂಡ ಒಂದು ಕರಾಳ ಮುಖದ ರೂಪದಲ್ಲಿತ್ತು. ಅಂದ್ರೆ ಇಲ್ಲಿ ಒಂದು ದುಃಖದ ಪರಿಸ್ಥಿತಿ. ಯಾಕೆಂದ್ರೆ ಇಲ್ಲಿ ಕೋಮು ಪ್ರದೇಶ ಅಂತ ಹೇಳಿಕೊಳ್ಳುವಂತಹ ಒಂದು ದೊಡ್ಡದಂತ ಒಂದು ಆ ಸಂದರ್ಭದಲ್ಲಿ ಇವರು ಬಂದು ಅದನ್ನು ಡೈರೆಕ್ಟ್ ಯಾವುದು ಕೂಡ ಇದು ಮಾಡದೆ, ಯಾರನ್ನು ಕೂಡ ಯಾವುದೇ ಒಂದು ಅಂಶಕ್ಕೂ ಬಲಿಯಾಗದೆ ಡೈರೆಕ್ಟ್ ಲೈವ್ ಆಗಿಕೊಂಡು ಅವರನ್ನು ತೆಗೆದಂತಹ ಕೆಲಸ ಕಾರ್ಯಗಳು ಶ್ಲಾಘನೀಯವಾಗಿದೆ. ಈ 6 ತಿಂಗಳಲ್ಲಿ ಈ ಜಿಲ್ಲೆಯ ವ್ಯವಸ್ಥೆಗಳನ್ನು ಕಲಿಯುವುದರ ಮೂಲಕ ಒಂದು ಮಿನಿಮಮ್ ಒಂದು ಜಿಲ್ಲೆಯ ಒಂದು ವ್ಯವಸ್ಥೆಯನ್ನು ನೋಡ್ಬೇಕಂದ್ರೆ ಮಿನಿಮಮ್ 2-3 ತಿಂಗಳು ಏನು ಬೇಕು. 3 ತಿಂಗಳಾಗಿ ಮಾಡ್ಕೊಳ್ಳಿಕ್ಕೆ ನಮ್ಮ 4 ತಿಂಗಳು ಸಾಕಾಗುದಿಲ್ಲ ಅಂತ ಸಾಕಾಗದೆ ಅವರಿಗೆ 6 ತಿಂಗಳೊಳಗೆ ಅವರನ್ನು ಟ್ರಾನ್ಸ್ಫರ್ ಮಾಡಿದ ದೊಡ್ಡ ಅಂದ್ರೆ ಇನ್ನು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿರುವಾಗಲೇ ಅಂದ್ರೆ ಒಬ್ಬ ವರಿಷ್ಠ ಅಧಿಕಾರಿ. ಬರ್ತೇನೆ, ನಿಮ್ಮ ಪ್ರತಿಕ್ರಿಯೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಸೊ ವೀಕ್ಷಕರೇ, ನಾವು ಮಾತಾಡ್ತಿದ್ದೇವೆ ಹೇಳಿ ಬಿಡಿ ಕಾರಣ. ಹೌದು, SP ಸುಧೀರ್ ಕುಮಾರ್ ರೆಡ್ಡಿ ಅವರ ವರ್ಗಾವಣೆ ಕುರಿತಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಆಡಳಿತಾರೂಢ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ, ಮೂಗಿ ಬೀಳ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಅಂದ್ರೆ ಸರ್ಕಾರ, ಗೃಹ ಸಚಿವರು ಹೇಳ್ತಾ ಇದ್ದಾರೆ, ನಾವು ಬೇರೆಯೊಬ್ಬ ನಿಷ್ಠಾವಂತ ಅಧಿಕಾರಿಯನ್ನ ಇಲ್ಲಿ ಕೊಡ್ತಾ ಇದ್ದೇವೆ, ಅವರ ಆಡಳಿತ ಅವಧಿ ಅಲ್ಲಿ ಮುಗಿದಿದೆ. ಅಂದ್ರೆ ಅವರು ಬೆಳಗಾವಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ರವಿಕಾಂತೇಗೌಡರು. ಸೊ ಅವರ ಆಡಳಿತ ಅವಧಿ ಅಲ್ಲಿ ಮುಗಿದಿದೆ, ಅವರಿಗೆ ಒಂದು ಜಾಗ ತೋರಿಸಬೇಕಾಗಿತ್ತು, ಅದಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ತೋರಿಸಿದ್ದೇವೆ ಅಂತ. ಹಾಗಾದ್ರೆ ಅಂದ್ರೆ 6 ತಿಂಗಳು ಕೂಡ ಪೂರೈಸದ 3 ವರ್ಷ ಅಲ್ಲಿ ಪೂರೈಸಿದ್ದಾರೆ ಅನ್ನೋ ಕಾರಣಕ್ಕಾಗಿ 6 ತಿಂಗಳು ಕೂಡ ಪೂರೈಸಿದ ವ್ಯಕ್ತಿಯನ್ನ ಟ್ರಾನ್ಸ್ಫರ್ ಮಾಡಬೇಕಿತ್ತ? ದಕ್ಷಿಣ ರಾಜ್ಯದಲ್ಲಿ ಬೇರೆ ಎಲ್ಲಿ ಕೂಡ ಜಾಗವೇ ಇರಲಿಲ್ವೋ ಎನ್ನುವ ಪ್ರಶ್ನೆ ಬರ್ತದೆ. ಏನ್ ಹೇಳ್ತೀರಿ? ಖಂಡಿತವಾಗಿ ಅವರು ಟ್ರಾನ್ಸ್ಫರ್ ಮಾಡುವುದಕ್ಕಿಂತ ಒಳ್ಳೆದಂದ್ರೆ ಅವರನ್ನು ಈ ಜಿಲ್ಲೆಯಲ್ಲೇ ಉಳಿಸಿಕೊಂಡು ಅವರ ಮುಂದಿನ ಏನು ಅವರೇನು ಮಾಡಿದ್ದಾರೆ ಇಲ್ಲಿ ಶಾಂತಿಯ ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬರುವಂತಹ
ಎಲ್ಲ ಕ್ರಮಗಳನ್ನು ಅವರು ಮಾಡಿದ್ದಾರೆ. ಅದು ಮಾತ್ರವಲ್ಲ, ಅವರು ಮಾಡಿದ ನಂತರ ಈಗ ಶರತ್ ಮಡಿವಾಳ್ರವರ ಕೊಲೆ ಆದ ನಂತರ, ಅಶ್ರಫ್ ಕಲಾಯಿ ಅವರ ಕೊಲೆ ಆದ ನಂತರ ಈ ಒಂದು ಅವರ SP ವ್ಯಾಪ್ತಿಯಲ್ಲಿ ಏನಿತ್ತು ಅದೀಗ ಒಂದು ಶಾಂತಿ ಸೌಹಾರ್ದದಿಂದ ಕೂಡಿ ಬರ್ತಾ ಇದೆ ಅವರು ಮಾಡಿದಂತಹ ಕೆಲಸ. ಅದು ಮಾತ್ರ ಅಲ್ಲ, ಅವರು ಯಾವುದ ಅಲ್ಲಿ ಆ ಒಂದು ವ್ಯಾಪ್ತಿಗೆ ಹೋಗಿಕೊಂಡು ಹಗಲಿರುಳು ಕೆಲಸ ಮಾಡುವಂತಹ ಒಂದು ನಿಷ್ಠಾವಂತ ಅಧಿಕಾರಿ ಕೂಡ ಆಗಿರ್ತದೆ. ಇಲ್ಲಿ ನಾನು ಹೇಳುವುದಾದ್ರೆ, ಇಲ್ಲಿ ಅಂತಹ ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವುದಕ್ಕಿಂತ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ, ಅವರನ್ನು ವರ್ಗಾವಣೆ ಮಾಡುವುದೇ ಒಳ್ಳೆಯದಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಡ್ ಕಾನ್ಸ್ಟೇಬಲ್ ಯಾರಿದ್ದಾರೋ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಯಾರಿದ್ದಾರೋ ಅವರು ಇದೇ ಜಿಲ್ಲೆಯವರಾಗಿರ್ತಾರೆ. ಅದು ಜಿಲ್ಲೆಯವರು ಮಾತ್ರವಲ್ಲ, ಇಲ್ಲಿಯ ಪ್ರತಿ ಒಂದು ಚಲನವಲನ ಕೂಡ ಅವರಿಗೆ ಗೊತ್ತಿರುತ್ತೆ. ಇಲ್ಲಿ ಏನಾದರೂ ಕೂಡ ಒಂದೇ ಸಮುದಾಯ ಅಥವಾ ಒಂದೇ ಕುಟುಂಬ ಒಂದೇ ಇದರ ರೂಪದಲ್ಲಿ ಅವರನ್ನು ತಂದು ಈ ಮೇಲಧಿಕಾರಿಗಳ ಮೇಲೆ ಒತ್ತಡ ಏರಿಕೊಂಡು ಮಾಡುವಂತಹ ಕೆಲಸ, ಇಲ್ಲಿ ನಿಷ್ಠಾವಂತ ಅಧಿಕಾರಿಗಳನ್ನು ಉಳಿಸಲಿಕ್ಕೆ ಅವರೇ ಬಿಡುವುದಿಲ್ಲ ಎನ್ನುವಂತ ಆಗಿರ್ತದೆ ನನ್ನೊಂದು ಅಭಿಪ್ರಾಯ. ಅದು ಮಾತ್ರ ಅಲ್ಲ, ಅದಕ್ಕೆ ರಾಜ್ಯ ಸರ್ಕಾರ ಒಂದು ಕುಮ್ಮಕ್ಕು ಕೂಡ ಕೊಡ್ತಾ ಇದೆ. ಓಕೆ, ರಾಜೇಶ್ ಅಂತ ಅವರು ಕರೆ ಮಾಡಿದ್ದಾರೆ. ರಾಜೇಶ್ ಅವರೇ ನಮಸ್ಕಾರ. ಹಲೋ, ನಮಸ್ತೆ. ರಾಜೇಶ್ ಅಂತ. ಹೇಳಿ ಸರ್. ಹೇಳಿ. ಅದೇ SP ಅವರ ವರ್ಗಾವಣೆ ಬಗ್ಗೆ ಶಿಕ್ಷಿಕೆ ಕೊಟ್ಟಿದ್ದೀನಿ. ಆ ಶಿಕ್ಷಿಕೆ ಪರ್ಫೆಕ್ಟ್ ಅಲ್ಲ, ಅದ್ರಲ್ಲಿ ಏನು ಹೇಳುವಂತದ್ದಿಲ್ಲ. ಆದ್ರೆ ಒಂದು ವಿಚಾರ, ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ ಅಲ್ಲಿ ಹೇಳ್ತದೆ ಏನಂತ, ಯಾವ್ದೇನು ಬೇಕಾದ್ರೂ 3 ವರ್ಷ ಒಂದು ಸೀಟ್ ಅಲ್ಲಿ ಇರ್ಬೇಕು. ಅವ್ರು DGRD ಇರಲಿ IAS ಇರಲಿ, ಆ ತರ ಉಂಟದ್ರಲ್ಲಿ. ಅಲ್ಲ, ಇದೇನಂತ ಹೇಳಿದ್ರೆ ಆ ಸಿವಿಲ್ ಸರ್ವಿಸ್ ರೂಲ್ಸ್ ಬುಕ್ಗೆ ಅದು ಮುಸ್ತಿ ಅವ್ರಿಗೆ ಹೇಳ್ತದೆ, ಆದ್ರಿಂದ ಏನ್ ಮಾಡ್ಲಿಕ್ಕೆ. ಆದ್ರೆ ಇವರಿಗೆ ನಾವು ಹೇಳೋದು ಏನಂತ ಹೇಳಿದ್ರೆ, ಇವರಿಂದ ಆದ ನ್ಯೂನ್ಯತೆಗಳು ಏನು, ಆ ನ್ಯೂನ್ಯತೆಗಳನ್ನು ಸಾರ್ವಜನಿಕರು ಇವರನ್ನು ಸ್ವೀಕಾರ ಮಾಡಿದ್ರು. ಮಂಗಳೂರಿನ ಜನತೆ ಅವ್ರು ಪ್ರತಿಯೊಂದನ್ನು ತುಲನೆ ಮಾಡಿ ಮಾತಾಡುವವರು, ಪ್ರತಿಯೊಂದಕ್ಕೂ ತುಲನೆ ಮಾಡೋರು. ಹಾಗಿರುವಾಗ ಸಾರ್ವಜನಿಕರು ಮಂಗಳೂರು ನಾಗರಿಕರು ಇವರನ್ನು ಸ್ವೀಕಾರ ಮಾಡಿದ್ದಾರೆ. ಇವರಿಂದ ಆದ ತಪ್ಪೇನು, ನ್ಯೂನ್ಯತೆಗಳೇನು, ಇವರಿಂದ ಯಾರಿಗೆ ಏನು ತೊಂದರೆ ಆಗಿದೆ, ಯಾಕಾಗಿ ವರ್ಗಾವಣೆ ಮಾಡಿಲ್ಲ, ಧನ್ಯವಾದ. ಸೊ ಗಣೇಶ್ ಪೂಜಾರಿ ಅವರೇ, ಎಲ್ಲರ ಪ್ರಶ್ನೆ ಒಂದೇ, ಇವರಿಂದ ಆದ ನ್ಯೂನತೆ ಏನು ಅಂದ್ರೆ ಏನು ಅಂತ ಸ್ಪಷ್ಟವಾಗಿ ಹೇಳಿ ಅಂತ. ನೋಡಿ, ನಮ್ಮ ಮಿತ್ರರು ಹೇಳಿದಲು ಇಲ್ಲಿ ಅಧಿಕಾರಿಗಳು AS ಇರ್ಬೋದು, IAS ಇರ್ಬೋದು, ಯಾರಾದ್ರೂ ಇರ್ಬೋದು, ಅವರ ಒತ್ತಡದಿಂದ ಒಂದು ಅಧಿಕಾರಿಯನ್ನು ವರ್ಗಾವಣೆ ಮಾಡ್ತಾ ಇದ್ದಾರೆ. ನೋಡಿ, ಅಂತ ಏನಾದ್ರೂ ವ್ಯವಸ್ಥೆ ಇದ್ರೆ ಆ ಅಧಿಕಾರಿ ನೇರವಾಗಿ ಹೇಳ್ತಾರೆ, ನನಗೆ ಇಂಥವರ ಕೈ ಕೆಳಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಏನಾದ್ರೂ ಅಂತ ವ್ಯವಸ್ಥೆ ಇದ್ರೆ ಅವರಿಗೆ ಆ ಜವಾಬ್ದಾರಿ, ನಾನು ಹೇಳ್ತೇನೆ ಕೇಳಿ, ಆ ಜವಾಬ್ದಾರಿ ಇದೆ. ನನ್ನ ಮಿತ್ರ ಹೇಳಿದ ಒಂದು ವಿಷಯಕ್ಕೆ ನಾನು ಬಂದಿದ್ದೆ. ಹೇಳಿ. ಅವರು ಅದನ್ನ ಏನು ಇಷ್ಟವರೆಗೆ ಯಾರಿಗೂ ಕೂಡ ಹೇಳಿಲ್ಲ. ಮತ್ತೇನಂತ ಹೇಳಿದ್ರೆ, ಈಗ ಅಲ್ಲಿ 3 ವರ್ಷ ಆಗಿ ಇಲ್ಲಿ ರೆಡ್ಡಿ ಅವರನ್ನು ತರಿಸಿದ್ದಾರೆ ಅಥವಾ ಮತ್ತೊಬ್ಬರನ್ನು ತರಿಸಿದ್ದಾರೆ ಅಂತ ಹೇಳಿದ್ರೆ, ನೋಡಿ, ಒಂದು ಆಡಳಿತದಲ್ಲಿ ಅವರಿಗೆ ಏನಾದ್ರೂ ಒಂದು ಅವರ ಕೇಳಿರ್ಬೋದು ಅಥವಾ ಒಂದು ನಿಮಿಷ ನಾನು ಹೇಳ್ತೇನೆ ಕೇಳಿ. ಅಲ್ಲಿ ಅಧಿಕಾರಿಗಳಿಗೆ ಇಲ್ಲಿ ಒಬ್ಬರಿಗೆ ಸಮರ್ಥರಾಗಿ ಅವರಿಗಿಂತ ಏನಾದ್ರೂ ಒಬ್ಬ ಸಮರ್ಥನಾಗಿರತಕ್ಕಂಥ ಅಧಿಕಾರಿಯನ್ನು ತರಬೇಕಿದ್ರೆ ಅವರಿಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ಇಲ್ಲಿಗೆ ಒಬ್ಬ ಅಧಿಕಾರಿಯನ್ನು ಒಂದು ಸಂದರ್ಭದಲ್ಲಿ ಯಾರಾದ್ರೂ ಕೇಳಿ, ಇಲಾಖೆ ಮೊದಲ ವರ್ಗಾವಣೆ ಆಗಿದ್ರೆ ನಾವು ಇಲ್ಲಿ ಕೇಳಿ, ನಾನು ಹೇಳ್ತಾ ಇದ್ದೇನೆ ಸರಿ ಕೇಳಿ. ನೋಡಿ, ನಾನು ಹೇಳಿದನ್ನು ಕೇಳಿ. ಒಂದು ಸರಿಯಾದ ಮಾಹಿತಿಯನ್ನ ಗೃಹ ಇಲಾಖೆ ತಿಳ್ಕೊಂಡು ಎಂತ ಅಧಿಕಾರಿಯನ್ನ ಹಾಕಿದ್ರೆ ಒಂದು ಜಿಲ್ಲೆಗೆ ಯಾವ ವ್ಯವಸ್ಥೆ ಆಗ್ಬಹುದು ಎಂಬುದನ್ನ 2 ರೀತಿಯಲ್ಲಿಯೂ ತುಲನೆ ಮಾಡಿರ್ಬೋದು. ಅದು ಆ ಇಲಾಖೆಗೆ ಅದನ್ನೇ ಕೇಳ್ತಾ ಇರೋದು. ನಾನು ಅದನ್ನೇ ಸ್ಪಷ್ಟವಾಗಿ ಸ್ಪಷ್ಟವಾದ ಕಾರಣ ಕೊಡಿ. ಇದೇ ತಪ್ಪು ಮಾಡಿ ಅದಕ್ಕೆ ಒಂದು ವೇಳೆ ತಪ್ಪು ಏನಾದ್ರೂ ಸರಿ ಇತ್ತು ಅಂತ ಹೇಳಿ, ನಾನು ಒಬ್ಬ ಸಾರ್ವಜನಿಕ ಪ್ರಜೆಯಾಗಿ ಒಂದು ಸಂವಿಧಾನದ ಅಡಿಯಲ್ಲಿ ಬದುಕತಕ್ಕಂಥವನು, ನಾನು ಇಲಾಖೆಯಲ್ಲಿ ಇರತಕ್ಕಂಥವನಲ್ಲ. ನಾನು ಅದಕ್ಕೆ ಸರಿಯಾದ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ಇಲಾಖೆ ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತದೆ. ಮತ್ತೆ ಅದಕ್ಕೆ ಇಲಾಖೆಯವರು ಕೊಡ್ಲಿಲ್ಲ, ಅದಕ್ಕಾಗಿ ನಾವು ಕೊಡ್ತಾರೆ. ಕೃಷ್ಣಪ್ಪ ಪೂಜಾರಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಪ್ಪ ಅವರು ನಮಸ್ಕಾರ. ಹಲೋ, ನಮಸ್ಕಾರ. ಹೇಳಿ ಸರ್, ಏನ್ ಕೇಳಿ ಬಯಸ್ತೀರಿ? ಧಾರವಾಡನಾಗ ನಮ್ಮ ಜಿಲ್ಲೆ ಮುಲ್ಕಿಡ ಸುಕರ್ಣ ಸೆಟ್ನ ಕೊಲೆ ಏನಿತ್ತು, AK-47 ಶೂಟ್ ಮತ್ತು ದೈನಂದ್ ಮತ್ತು ಕೆಲವು ಜೋಕು ಸೈಕ್ಯರು ಅಲ್ತ ಪಕ್ಕ ಈ ಜಿಲ್ಲೆ ಏತು ಪೂಜೆಲ್ಲ ಜೋಕಲು ಕೇಸರು ಉಳ್ಳೇರು ಎಲ್ಲ ಬೇತೆ ಮೇಲ್ವರ್ಗಗಳು ಇದ್ದೇರು. ಅವು ಕಾಂಗ್ರೆಸ್ ಬರೋಡು, BJP ಬರೋಡು, ಮುಗುಲ್ಲ ಬರೋಡು, SDP ಬರೋಡು. ಹಲೋ ಬನ್ನಿ ಹೇಳಿ. ಸರಿ, ಅವರು ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ? ನಮಸ್ಕಾರ, ಹೇಳಿ.
ನಾನು ಅದನ್ನೇ ಹೇಳಿದ್ದು ನೋಡಿ. ಆ ಸಂದರ್ಭದಲ್ಲಿ ಇವರು ನೋಡಿ ಬಹಳ ಒಂದು ಸೂಕ್ಷ್ಮವಾದ ಪ್ರಶ್ನೆಯನ್ನು ಹೇಳಿದ್ರು. ಆ ಸಂದರ್ಭದಲ್ಲಿ ಒಂದು ಸುಖಾನಂದ ಶೆಟ್ಟಿ ಅವರ ಮೆರವಣಿಗೆ ಆದ ಸಂದರ್ಭದಲ್ಲಿ ಅದನ್ನ ಒಂದು ಜವಾಬ್ದಾರಿಯನ್ನು ಸರ್ಕಾರವೇ ತೆಗೆದುಕೊಂಡು ಒಂದು ಮಂತ್ರಿಯ ನೇತೃತ್ವದಲ್ಲಿ ಒಂದು ಮೆರವಣಿಗೆ ಆಯ್ತು. ಆ ಸಂದರ್ಭದಲ್ಲಿ ಇಬ್ಬರು ಬಿಲ್ಲವ ಯುವಕರು ಅಮಾಯಕವಾಗಿ ಆ ಸಂದರ್ಭದಲ್ಲಿ ಅದಕ್ಕೂ ಇದಕ್ಕೂ ವರ್ಗಾವಣೆಗೆ ಏನು ಸಂಬಂಧ ಅಂತ ಅಲ್ಲ ನಾನು ನೋಡಿ ನೀವು ಅದೇ ನೋಡಿ ನಾನು ಅದನ್ನೇ ಹೇಳಿದ್ದು. ಆ ಸಂದರ್ಭದಲ್ಲಿ ಕೂಡ ಅವ್ರಿಗೆ ನಾನು ಕೇಳಿದ ಪ್ರಶ್ನೆ ಅಲ್ಲ, ಅವರ ಪ್ರಶ್ನೆಗೆ ನಾನು ಉತ್ತರ ಕೊಡೋದು. ಅವರು ಅಲ್ಲಿಂದ ತರ್ತಿತಾ ಇದ್ದಾರೆ ನೋಡಿ, ಅಲ್ಲಿಂದಲೇ ಬಂದದ್ದು ಕಾರಣ ಅವ್ರು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ನೋಡಿ. ಅವರ ಒಂದು ಆ ಪ್ರಶ್ನೆಗೆ ನಾವು ಕರೆಕ್ಟ್ ಆಗಿ ಸರಿಯಾದ ಉತ್ತರವನ್ನು ಕೊಡದಿದ್ರೆ ನಾವು ಸಾರ್ವಜನಿಕವಾಗಿ ಈ ವೇದಿಕೆಯಲ್ಲಿ ಕುತ್ಕೊಳ್ಳೋದು ತಪ್ಪಾಗ್ತದೆ. ಸರಿ, ಹೇಳಿ ಕೊಡಿ. ಅದಕ್ಕಾಗಿ ನೋಡಿ ಆ ಸಂದರ್ಭದಲ್ಲಿ ಕೂಡ ಅಂತಹದೊಂದು ದೊಡ್ಡ ದುರಂತಗಳು ನಡೀತು. ಅನೇಕ ಕೊಲೆಗಳು ಯಾಕೆ ಆಗ್ತದೆ ಅಂತ ಹೇಳಿ ಇದನ್ನ ಪ್ರಶ್ನೆ ನಾವು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ತಿಳ್ಕೊಳ್ಬೇಕು. ಇದರ ಹಿಂದೆ ಯಾವ ರೀತಿಯ ಒಂದು ದುರಂತಗಳಿವೆ. ಅನೇಕ ಬಿಲ್ಲವ ಸಮುದಾಯದ ಮತ್ತು ಮುಸ್ಲಿಂ ಸಮುದಾಯದ ಯುವಕರು ಬಹಳಷ್ಟು ಜನ ಸಾಯ್ತಾ ಇದ್ದಾರೆ. ಇದಕ್ಕೆ ಯಾವ ಕಾರಣ, ಇದರ ಹಿಂದೆ ಏನಿದೆ, ಇದರ ಸೂಕ್ಷ್ಮತೆಯನ್ನು ತಿಳಿದಾಗ ಎಲ್ಲ ಅಧಿಕಾರಿಗಳಿಗೂ ಅದರ ಸೂಕ್ಷ್ಮತೆಗಳು ಅರಿತಾಗ ಅಲ್ಲಿ ಸರಿಯಾದ ಒಂದು ಮಾರ್ಗದರ್ಶನ. ಹೇಳ್ತಾ ಇರೋದು ಅಧಿಕಾರಿಗಳು ಹೊಣೆಗಾರರು ಅದಕ್ಕೆ ಅಲ್ಲ ನೋಡಿ, ಅಧಿಕಾರಿಗಳು ಒಂದು ಸರ್ಕಾರಕ್ಕೆ ಎಷ್ಟು ಹೊಣೆ ಉಂಟು ಅಷ್ಟೇ ಜವಾಬ್ದಾರಿ ಅಧಿಕಾರಿಗೆ ಮತ್ತು ಇಲಾಖೆಗೆ ಇರ್ತದೆ. ಈಗ ಮುಸ್ಲಿಂ ಯುವಕರು, ಬಿಲ್ಲವ ಯುವಕರು ಅಥವಾ ಯಾರು ಸಾಯ್ತಾ ಇದ್ದಾರೆ ಅಥವಾ ಯುವಕರು ಸಾಯ್ತಾ ಇದ್ದಾರೆ, ಟೋಟಲ್ ನಾವು ಸಾಮಾನ್ಯ ಯುವಕರು, ಅಮಾಯಕ ಯುವಕರು ಸಾಯ್ತಾ ಇದ್ದಾರೆ ಅಥವಾ ಅವರು ಕೊಲೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅಧಿಕಾರಿಗಳು ಯಾವ ರೀತಿ ಹೊಣೆಗಾರ, ಅದನ್ನೇ ನಾವು ಅಧಿಕಾರಿಗಳು ಅಥವಾ ಈ ರೀತಿ ಸುಧೀರ್ ಕುಮಾರ್ ರೆಡ್ಡಿ ಅವರು ಎಷ್ಟರ ಮಟ್ಟಿಗೆ ಹೊಣೆಗಾರರಾಗಿದ್ದಾರೆ ಅಧಿಕಾರಿಗಳು ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ನಾವು ಮಾತಾಡ್ತಿದ್ದೇವೆ ವರ್ಗಾವಣೆಗೆ ಹೇಳಿಬಿಡಿ ಕಾರಣ. ಹೌದು, ರಾಜ್ಯ ಸರ್ಕಾರದವರಾಗಲಿ ಇಲಾಖೆಯವರಾಗಲಿ ಕಾರಣವನ್ನು ಕೊಡದೇ ಇದ್ದರೆ ಇದು ದೊಡ್ಡ ಅಭಿಯಾನವಾಗಿ ರೂಪುಗೊಳ್ಳುತ್ತದೆ ಅಥವಾ ಸರ್ಕಾರದ ವಿರುದ್ಧ ಅಥವಾ ಇದು ಯಾಕೆ ಹೀಗೆ ಅಂದರೆ ತುಳುನಾಡನ್ನು ರಕ್ಷಿಸುವ ದಿಸೆಯಲ್ಲಿ ನಡೆಯುತ್ತಿರುವ ಪ್ರಯತ್ನಕ್ಕೆ ನೀವು ಅಡ್ಡಿ ಆಗ್ತಾ ಇದ್ದೀರೋ ಎಂಬ ಪ್ರಶ್ನೆ ಕೂಡ ಇಲ್ಲಿ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆಗಳನ್ನು ಎಬ್ಬಿಸಿದ್ದಾರೆ. ಸೊ ಗಣೇಶ್ ಪೂಜಾರಿ ಅವರೇ, ನೀವು ಹೇಳ್ತಾ ಇದ್ರಿ ಇಲ್ಲಿ ಕೊಲೆಗಳು, ಯುವಕರ ಕೊಲೆಗಳಾಗ್ತಾ ಇದ್ದಾವೆ, ಅದಕ್ಕೆ ಅಧಿಕಾರಿಗಳು ಹೊಣೆಗಾರರು ಎನ್ನುವ ರೀತಿಯಲ್ಲಿ ಮಾತುಗಳನ್ನ ನಿಮ್ಮ ಮಾತು ಬರ್ತಾ ಇತ್ತು. ಹೇಗೆ ನಾನು ಹೇಳಿದ್ ನೋಡಿ, ಅಧಿಕಾರಿಗಳು ಹೊಣೆಗಾರರಲ್ಲ. ನಾವು ಯಾವುದೇ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಅದನ್ನು ಸುಸೂತ್ರವಾಗಿ ನೆರವೇರಿಸತಕ್ಕಂತ ಒಂದು ವ್ಯವಸ್ಥೆಯನ್ನ ನಾವು ರಾಜಕೀಯ ನಾಯಕರಾಗಿದ್ದು ಅಂದ್ರೆ ಇದು ಸುಸೂತ್ರ ವ್ಯವಸ್ಥೆಗಾಗಿ ಇವರನ್ನ ವರ್ಗಾವಣೆ ಮಾಡಿದ್ದು ನೋಡಿ. ಅವರನ್ನು ವರ್ಗಾವಣೆ ಮಾಡಿದಕ್ಕೆ ಅವರೇನು ವಿರೋಧವನ್ನು ಮಾಡಲಿಲ್ಲ, ಅವ್ರು ಏನ್ ಮಾಡಲಿಲ್ಲ. ಈಗ ವಿರೋಧ ಮಾಡೋದಿಲ್ಲ, ಯಾಕೆ ವಿರೋಧ ಅಧಿಕಾರಿಗಳು ವಿರೋಧ ಅವಕಾಶ ಎಲ್ಲಿದೆ ನೋಡಿ. ಈಗ ಬಂದಂತ ರೆಡ್ಡಿ ಅವರು ಕೂಡ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಇಲಾಖೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಬ್ಬ ಅಧಿಕಾರಿಗಳು ಒಬ್ಬರು ಸಮರ್ಥರಾಗಿಯೇ ಇರ್ತಾರೆ. ಅಂತ ಸಂದರ್ಭದಲ್ಲಿ ಒಬ್ಬ ಸಮರ್ಥರೇ ಆಗಿದ್ರೆ ವರ್ಗಾವಣೆ ಯಾಕೆ, ಅವರನ್ನು ಇಟ್ಕೊಂಡು ಬಿಡಬಹುದಲ್ಲ. ನೋಡಿ, ನಾನು ಅದೇ 6 ತಿಂಗಳಿಗೆ ನೋಡಿ, ಈ ಸರ್ಕಾರಕ್ಕೆ ಕೆಲವು ಏನಾದ್ರೂ ಒಂದು ಆ ಇಲಾಖೆಗೆ ಏನಾದ್ರೂ ಮಾಹಿತಿ ಇರ್ಬೋದು. ಅದು ನಾವು ಕೇಳ್ತಾ ಇರೋದು ಅದೇ ಮಾಹಿತಿ, ಅದನ್ನ ಇಲಾಖೆ ಕೊಡ್ಬೋದು ಮುಂದಿನ ದಿನಗಳಲ್ಲಿ. ಜಾಸ್ತಿಯಾಗಿ ಚರ್ಚೆ ಆದ್ರೆ ಸರಿಯಾಗಿ ನಾನು ಹೇಳ್ತೇನೆ ನೋಡಿ, ಕೇಳಿ ನೋಡಿ, ನಮ್ಮ ಉದ್ದೇಶ ನಮಗೆ ಕಾರಣ ಬೇಕು, ಕರೆಕ್ಟ್ ಆಗಿ ನಾನು ಅದನ್ನೇ ನಿಮಗೆ ಕಾರಣವನ್ನು ಹೇಳ್ತಾ ಇದ್ದೇನೆ. ನಮ್ಮ ಗೃಹ ಇಲಾಖೆಯ ಏನು ಸಚಿವರಿದ್ದಾರೆ ಅದರ ಮಾಹಿತಿಯನ್ನು ತಿಳ್ಕೊಂಡು ಅದಕ್ಕೆ ನೋಡಿ, ಇವರು ಒಳ್ಳೆಯ ಅಧಿಕಾರಿ ಅಲ್ಲ ಎನ್ನುವುದನ್ನು ನೀವು ಇವರು ಲೋಪಗಳಿದ್ದಾವೆ, ಯಾವ ಅಧಿಕಾರಿಗಳು ಕೂಡ ಒಳ್ಳೆಯವರಲ್ಲ ಅಂತ ಯಾರು ಕೂಡ ಹೇಳಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಪ್ರೇರಿತ ಎಂಬುದರಲ್ಲಿ ಸಂಶಯವಿಲ್ಲ. ಅವರು ಯಾಕೆಂದ್ರೆ ಅವರು ಮರಳು ಮಾಫಿಯಾವನ್ನು ಅವರು ಅಡ್ಡಿ ಮಾಡಿಸಿದ್ದಾರೆ. ಅವರು ಮರಳು ಮಾಫಿಯಾವನ್ನು ಮಾಡ್ಲಿಕ್ಕೆ ಬಿಡುವುದಿಲ್ಲ. ಅದೆಷ್ಟೋ ಮರಳುಗಳನ್ನು ಹಿಡಿದಿದ್ದಾರೆ, ಲಾರಿಗಳನ್ನು ಹಿಡಿದಿದ್ದಾರೆ. ಇದರಲ್ಲಿ ಬಿಜೆಪಿ ಕೂಡ ಯಾಕೆ ಈ ಒಂದು ಟ್ರಾನ್ಸ್ಫರ್ ನಲ್ಲಿ ಯಾವುದೇ ಒಂದು ಪ್ರತಿಭಟನೆ ಕೂಡ ಮಾಡ್ತಾ ಇಲ್ಲ, ಯಾವುದೇ ಮಾತುಗಳು ಅವರ ಬಾಯಿಯಿಂದ ಬರ್ತಾ ಇಲ್ಲ. ಇದರಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕೂಡ ಇದರಲ್ಲಿ ಶಾಮೀಲಾಗಿದೆ ಅನ್ನೋದಂತ ನನ್ನ ಅನುಭವ. ಯಾಕೆಂದ್ರೆ ಇವರು ಮಾಡುವಂತಹ ತಂತ್ರಗಳು ಒಂದೊಂದು ಹೇಳುವಾಗ ಅವರು ಹೋಗ್ತಿರುವಂತಹ ದಾರಿಗಳು ಏನಿದೆ ಅದು ರಾಜಕೀಯ ಪ್ರೇರಿತವಾದಂತಹ ಒಂದಿದು. ಯಾಕೆಂದ್ರೆ ಈ ಒಂದು ರಾಜಕೀಯ ಬರುವಂತಹ ಚುನಾವಣೆ ಸಮೀಪಿಸುತ್ತಿರುವಂತಹ ಸಂದರ್ಭದಲ್ಲಿ ಇವರಿಗೆ ಒಂದು ರಾಜಕೀಯಕ್ಕೆ ಬಳಸುವಂತಹ ಒಂದು ಚೇಂಜಸ್ ಮಾಡಿದ ತಕ್ಷಣ ಅವರೊಂದು ಈ ಒಂದು ಊರಿಗೆ ಅಡ್ಜಸ್ಟ್ಮೆಂಟ್ ಮಾಡುವಾಗ ಮಿನಿಮಮ್ ಒಂದು 3 ತಿಂಗಳು 4 ತಿಂಗಳು ಬೇಕಾಗ್ತದೆ. ಆಗ ಚುನಾವಣೆ ಇದು ಬರ್ತದೆ. ಅದಕ್ಕಿಂತ ಮುಂಚೆ ಮಾಡುವಂತಹ ಯಾವುದೊಂದು ರಾಜಕೀಯ ಉಂಟಾ ಆ ರಾಜಕೀಯಕ್ಕೆ ಅವರು ತಯಾರಾಗಿರುವಂತಹ ಒಂದು ಸನ್ನಿವೇಶಗಳು ನಡೆಯಾಗ್ತದೆ. ಒಂದನೇದಾಗಿ ಹೇಳ್ತೇವೆ ಮರಳು ಮಾಫಿಯಾದಿಂದ ಅವರಿಗೆ ಸಿಗುವಂತದ್ದು ಏನಂದ್ರೆ ಅವರಿಗೆ ಹಣಗಳು ಬರ್ತದೆ, ಅವರಿಗೆ ಪಾರ್ಟಿ ಫಂಡ್ ಸೇಕರಿಸಬಹುದು. ಆ ಮರಳು ಮಾಫಿಯಾಕಾರರಿಂದ ಬೇಕಾದಷ್ಟು ಹಣಗಳು ಸಂಗ್ರಹಿಸಬಹುದು. ಅದು ಮಾತ್ರ ಅಲ್ಲ, ಗಾಂಜಾ ವ್ಯಸನಿಗಳನ್ನು ಅಲ್ಲಲ್ಲಿಂದ ಹಿಡಿದುಕೊಂಡು ಅವರನ್ನು ಜೈಲಿಗೆ ಅಟ್ಟಿಸಿದ್ದಾರೆ. ಆ ಗಾಂಜಾ ವ್ಯಸನಿಗಳು ಇವರಿಗೆ ಬೇಕು. ಈ ಒಂದು ರಾಜಕೀಯ ಮಾಡುವಂತಹ ಸಂದರ್ಭದಲ್ಲಿ ಇವರಿಗೆ ಗಾಂಜಾ ವ್ಯಸನಿಗಳು ಸಿಗ್ತಾ ಇಲ್ಲ ಈಗ. ಯಾಕೆಂದ್ರೆ ಇವರು ರೈಡ್ ಮಾಡಿಕೊಂಡು ಆ ಗಾಂಜಾ ವ್ಯಸನಿಗಳು ಎಲ್ಲೆಲ್ಲಿದ್ದಾರೆ ಅವರನ್ನೆಲ್ಲ ಜೈಲಿಗೆ ಅಟ್ಟಿಸ್ತಾ ಇದ್ದಾರೆ.
ಅಂತಹ ಸಂದರ್ಭದಲ್ಲಿ ಇವರಿಗೆ ರಾಜಕೀಯ ಮಾಡೋ ಈ ಒಂದು ಬರುವಂತಹ ಚುನಾವಣೆಯಲ್ಲಿ ಇವರು ಪರಸ್ಪರ ಒಡೆದಾಡಿಸುವಂತಹ ರಾಜಕೀಯ ಮಾಡ್ಬೇಕಂದ್ರೆ ಇಂತಹ ಒಂದು ವ್ಯವಸ್ಥೆ ಬರಲೇಬೇಕು. ಅದು ಕೂಡ ಅವರು ಇದು ಮಾಡ್ತಾ ಇಲ್ಲ. ಅದು ಮಾತ್ರ ಅಲ್ಲ, ಇದರ ಹಿಂದಿರುವದ್ದು ಈಗ ಬಿಜೆಪಿ ಅವರು ಹೇಳುವುದು ಇದರ ಹಿಂದೆ ಉಸ್ತುವಾರಿ ಸಚಿವರಿದ್ದಾರೆ, MLA ಅವರಿದ್ದಾರೆ. ಆದ್ರೆ ಕೂಡ MP ಅವರಾದಂತಹ ನಳಿನ್ ಕುಮಾರ್ ಒಂದೇ ಒಂದು ಮಾತು ಕೂಡ ಆಡಲಿಲ್ಲ ಇಷ್ಟರವರೆಗೆ. ಅವರು ಕೂಡ ಹೇಳ್ಬೇಕಾಗಿತ್ತು ಅವರೊಂದು ಈ ಒಂದು ಊರಿನ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಈಗ ಉಸ್ತುವಾರಿ ಸಚಿವರಂತ ರಮಣಾದ್ರಿ ಅವರು ಬಂಟ್ವಾಳ ಸೀಮಿತ ಅಂದ್ರೆ ಉಸ್ತುವಾರಿ ದಕ್ಷಿಣ ಕನ್ನಡ ಜಿಲ್ಲೆ. ಆದ್ರೆ ಅದೇ ಒಂದು ಒಂದು ದೊಡ್ಡ ನಳಿನ್ ಕುಮಾರ್ ಮೇಲೂ ಕೂಡ ಇದೆ ಒಂದು ಜವಾಬ್ದಾರಿ ಇದೆ. ಅವರು ಕೂಡ ಹೇಳ್ಬೇಕಾಗಿತ್ತು. ಅವರು ಕೂಡ ಇಷ್ಟರವರೆಗೆ ಹೇಳಿಲ್ಲ. ಯಾಕೆ ನಳಿನ್ ಕುಮಾರ್ ಅವರು ಇವರು ಸುಮ್ಮನಿದ್ದಾರೆ? ಇದು ರಾಜಕೀಯ ಪ್ರೇರಿತ. ಖಂಡಿತವಾಗಿಯೂ ಇವರು ಮಾಡಿದಂತಹ ಕೆಲಸಗಳೇನಿದೆ, ಇವರು ಮಾಡಿದಂತಹ ವ್ಯವಸ್ಥೆ ಏನಿದೆ, ಆ ವ್ಯವಸ್ಥೆಗೆ ತಡೆ ಒಡ್ಡುತ್ತಾ ಬಿಜೆಪಿ ಮತ್ತು ಕಾಂಗ್ರೆಸ್ ಸ್ಪಷ್ಟವಾದಂತಹ ಕಾರಣಗಳಾಗಿದೆ. ನೋಡಿ, ಅವ್ರಿಗೆ ಹೇಳ್ತೇನೆ ನಾನು, ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಮರಳು ಮಾಫಿಯಾ ಮಾಡುವಂತ ಕೆಲಸವನ್ನು ಯಾವತ್ತೂ ಕೂಡ ಮಾಡುವುದಿಲ್ಲ. ಅದರ ಹಣದಿಂದ ಕಾಂಗ್ರೆಸ್ ಪಕ್ಷ ರಾಜಕೀಯವನ್ನು ಕೂಡ ಮಾಡುವುದಿಲ್ಲ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರದಲ್ಲಿ ಏನು ಅಧಿಕಾರವನ್ನ ಮಾಡ್ತಾ ಇದೆಯಾ ಅದರಲ್ಲಿ ಜನರಿಗೆ ಬೇಕಾದ ಯೋಜನೆಯನ್ನು ಪರಿಪೂರ್ಣವಾಗಿ ಕೊಟ್ಟು ಆ ಯೋಜನೆಯ ಮುಖಾಂತರವಾಗಿ ಮತ ಚಲಾವಣೆಗೆ ನಾವು ಹೋಗ್ತೇವೆ ಹೊರತು ಅದು ಬೇರೆ ಯಾವುದೇ ಒಂದು ಮಾಫಿಯಾಗಳ ಮುಖಾಂತರ ನಾವು ರಾಜಕೀಯಕ್ಕೆ ಹೋಗುದಿಲ್ಲ. ಮಾಫಿಯಾ ಇಲ್ಲ ಅಂದ್ರೆ ಇವರು ರಾಜಕೀಯ ಮಾಡ್ಲಿಕ್ಕೆ ಆಗುದಿಲ್ಲ. ನ್ಯಾಯಯುತವಾದಂತಹ ಒಂದು ಸೌಂದರ್ಯವಾದಂತಹ ಒಂದು ಭಾರತ ಕಟ್ಟಬೇಕಾದ್ರೆ ಈ ರಾಜಕೀಯ ಪಕ್ಷಗಳಿಗೆ ಹೇಳ್ತೇನೆ ಕೇಳಿ. ನೋಡಿ, ಚುನಾವಣಾ ಆಯೋಗ ಏನಿದೆ ಅದಕ್ಕೆ ಬೇಕಾದ ಅಧಿಕಾರಿಗಳನ್ನು ಅದು ಈ ಬರುವ ಒಂದು ಚುನಾವಣಾ ಆಯೋಗ ನಾನು ಹೇಳ್ತೇನೆ ಕೇಳಿ. ಈಗ ನನ್ನ ಮಿತ್ರ ಕೇಳಿ, ನನ್ನ ಮಿತ್ರ ಹೇಳಿದಕ್ಕೆ ಆಯೋಗ ಮಾಡಿದ್ದಲ್ಲ ಅಲ್ಲ, ನಾನು ಹೇಳ್ತೇನೆ ಕೇಳಿ. ನಿಮ್ಗೆ ನನ್ನ ಮಿತ್ರ ಹೇಳಿದಕ್ಕೆ ನಾನು ಹೇಳಿದ್ದೇನೆ, ಇನ್ನು ಒಂದು 15-20 ದಿವಸದಲ್ಲಿ ಚುನಾವಣಾ ಆಯೋಗವೇ ನಮ್ಗೆ ಇಂತಹ ಅಧಿಕಾರಿಗಳನ್ನು ಕೊಡ್ಲಿ, ಇಂತಹ ಅಧಿಕಾರಿಗಳು ಇಷ್ಟು ಕೊಡಿ ಅಂತ ಹೇಳಿ ಅವರೇ ಇವತ್ತು ನಮ್ಗೆ ಮುಂದಿನ ಚುನಾವಣೆಗೆ ಹೋಗುವಾಗ ಅವ್ರು ಹೇಳ್ತಾರೆ. ನೋಡಿ, ನಮ್ಮ ಮಿತ್ರ ನಾನು ನೋಡಿ ನೀವು ಆರೋಪ ಮಾಡಿದ್ದಕ್ಕೆ ಹೇಳಿದ್ದು ನಮ್ಮ ಸರ್ಕಾರ ಈ ಚುನಾವಣೆಗೆ ಯಾವುದೇ ರೀತಿಯ ಜವಾಬ್ದಾರಿಯನ್ನು ಅಲ್ಲಿ ತಗೊಳ್ಳಿ ಯಾವ ಅಧಿಕಾರಿಗಳನ್ನು 15 ದಿವಸದಲ್ಲಿ ಅವರೇ ಕೊಡ್ತಾರೆ ಅಂತ ಹೇಳಿದ್ರು. ಯಾರು ಈ ಚುನಾವಣಾ ಅಧಿಕಾರಿಗಳು ಅವರಲ್ಲಿವರೆಗೆ ಕಾಯ್ಬೋದು. ಈಗ ಸುಧೀರ್ ಅವರ ಟ್ರಾನ್ಸ್ಫರ್ ಆದ ನಂತರ ಇವರು ಬರುವಾಗ ಇವರು ಬಂದು ಈ ಒಂದು ಜಿಲ್ಲೆಯ ಒಂದು ಸಾಧಾರಣ ಒಂದು ಮಿತಿಗಳನ್ನು ಅರಿಬೇಕಾದ್ರೆ 15 ಸಾಕಾಗುದಿಲ್ಲ. ನೋಡಿ, ಬಂದ ನಂತರ ಕೂಡ ಟ್ರಾನ್ಸ್ಫರ್ ನೋಡಿ ಹೇಳಿದ್ದಿ. ನೋಡಿ, ನಾನು ಏನಂತ ಹೇಳಿದ್ರೆ ಒಬ್ಬ ಅಧಿಕಾರಿಗೆ ನೋಡಿ ಆ ಒಂದು ಇಲಾಖೆಗೆ ಗೃಹ ಇಲಾಖೆ ಆಗಿರ್ಬೋದು, ಯಾವುದೇ ಇಲಾಖೆ ಇರ್ಬೋದು, ಅದರ ಒಂದು ಸೀಕ್ರೆಟ್ ಮಾಹಿತಿ ಇರ್ತದೆ ಅಥವಾ ಅವರಲ್ಲಿಂದ ಏನಾದ್ರು ತಿಳ್ಕೊಂಡಿರ್ಬೋದು. ಅದನ್ನ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಇದು ಸರಿಯಲ್ಲ ತಪ್ಪು ಅಂತ ಏನಾದ್ರು ಗೊತ್ತಿದ್ರು ಕೂಡ ಅದು ಸರಿಯಾ ತಪ್ಪ ಅಂತ ಹೇಳಲಿಕ್ಕೆ ಮಾಹಿತಿ ಕೊಡ್ಲಿಕ್ಕೆ ಸೀಕ್ರೆಟ್ ಮಾಹಿತಿ ಪದೇ ಪದೇ ನೀವು ಹೇಳ್ತಾ ಇರೋದ್ರ ಅರ್ಥ ನಿಮಗೆ ಏನೋ ಮಾಹಿತಿ ಇದೆ ಅದಕ್ಕೆ ಉತ್ತರ ಕೊಡ್ಬೋದು. ನೋಡಿ, ಗೃಹ ಇಲಾಖೆಯ ವರಿಷ್ಠ ಅಧಿಕಾರಿ ಅವರು ದಕ್ಷರಾಗಿರ್ಲಿಲ್ಲ. ಇದನ್ನ ರಾಜಕೀಯವನ್ನ ಬೆಳೆಸುವುದಕ್ಕೆ ರಾಜಕೀಯವಾಗಿ ಬಳಸುವುದನ್ನು ನೀವು ನಿಲ್ಲಿಸಬೇಕು. ನಾನು ಹೇಳ್ತೇನೆ, ಯಾರು ಕೂಡ ಇದನ್ನ ಈ ಯಾವ ಇಲಾಖೆ ರಾಜಕೀಯವಾಗಿ ಬಳಸಬಾರದು ಅಂತ ಹೇಳಿದ್ರೆ ರಾಜಕೀಯವಲ್ಲದ ಕಾರಣ ಅಧಿಕಾರಿಗಳ ವರ್ಗಾವಣೆಗೂ ರಾಜಕೀಯಕ್ಕೂ ಸಂಬಂಧವೇ ಯಾವುದೇ ರಮಾನಾಥ ರೈ ಅವರ ಸೋಲುವ ಭೀತಿಯಿಂದ ಇಂತಹ ಒಂದು ವರ್ಗಾವಣೆ ಆಗಿದೆ ಎನ್ನುವುದಕ್ಕೆ ನೋಡಿ ರಾಜಕೀಯ ಯಾಕೆಂದ್ರೆ ಅದು ರಮಾನಾಥ ರೈ ಅವರು ಮರಳುಗಾರಿಕೆ ಮಾಡ್ತಾ ಇದ್ದಾರೆ, ಅವರು ಮಾಫಿಯಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಸಪೋರ್ಟ್ ಮಾಡೋದ್ರ ಮೂಲಕ ಈ ರಮಾನಾಥ ರೈ ಅವರು ಸೋಲುವ ರೂಪದಲ್ಲಿ ಇದ್ದಾರೆ. ಅವರನ್ನು ಬಚಾವ್ ಮಾಡ್ಲಿಕ್ಕೋಸ್ಕರ ಇವರನ್ನು ದಿಢೀರಾಗಿ ಅವರನ್ನು ವರ್ಗಾವಣೆ ಮಾಡಿ. ನೋಡಿ ಮಿತ್ರರೇ, ನಾನು ಹೇಳ್ತೇನೆ, ರಮನಾಥ ರೈಯರನ್ನ ಸೋಲಿಸುವುದಾಗಲಿ ಅಥವಾ ಉಳಿಸುವುದಾಗಲಿ ಅವರ ಜನ ಆ ರಾಜ್ಯ ಆ ಜಿಲ್ಲೆ ಅವರ ಅದನ್ನ ಪೊಲೀಸ್ ಇಲಾಖೆ ಕೊಡುವುದಿಲ್ಲ ಅಥವಾ ಸಾರ್ವಜನಿಕ ಇಲಾಖೆ ಕೊಡುದಿಲ್ಲ. ಅವರ ಏನು ಆ ಇಲಾಖೆ ಕ್ಷೇತ್ರದ ಮತದಾರರಿದ್ದಾರೆ ಅವರು ಸರಿ ಮಾಡಿದ್ರೆ ಅವರನ್ನ ಖಂಡಿತವಾಗಿ ಕೇಳ್ತಾ ಇರೋದು. ನೋಡಿ ಅದರಲ್ಲಿ ನಾನು ನಿಮ್ಮ ಹತ್ರ ಹೇಳುದು, ಒಬ್ಬ ಸಾಮಾನ್ಯ ಪ್ರಜೆಯಾದವ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಈ ಎಲ್ಲಾ ಉತ್ತರಗಳಿಗೆ ಸರಿಯಾದ ಉತ್ತರವನ್ನ ಕೊಡ್ತಾರೆ. ರಮನಾಥ ರೈ ಅವರು ಈ ಜಿಲ್ಲೆಯಲ್ಲಿ ಜನರಿಗೆ ಸರಿಯಾದ ವ್ಯಕ್ತಿ ಪರಂಗಿಪೇಟೆಯಿಂದ ಒಂದು ನಿಮಿಷ ಪರಂಗಿಪೇಟೆಯಿಂದ ಮಾಣಿವರೆಗೆ ಅವರು ಯಾತ್ರೆ ಮಾಡಿದ್ರು, ಕಾಂಗ್ರೆಸ್ನ ಒಂದು ಯಾತ್ರೆ ಮಾಡಿದ್ರು ಎಲ್ಲರೂ ಸೇರಿಕೊಂಡು, ಸಾಮರಸ್ಯ ಯಾತ್ರೆ ಅಂತ ಹೇಳ್ಕೊಂಡು. ಆ ಯಾತ್ರೆಗೆ ಇಲ್ಲಿ ಗಲಾಟೆ ಆಗ್ಬಹುದು ಅನ್ನುವಂತಹ ಕಾರಣ ಒಡ್ಡಿದ್ದು ಇವರು ಮಾತ್ರ. ನೀವು ಮಾಡಬೇಡಿ ಎಲ್ಲಿದ್ದು ಕೂಡ ಇವರು ಮಾತ್ರ. ಆದರೂ ಕೂಡ ಅದನ್ನು ಮೀರಿಕೊಂಡು ಮಾಡಿಕೊಂಡು ಅವತ್ತಿನ ದಿವಸ ಕೂಡ ಗಲಾಟೆ ಇವರು ಮಾಡಿದ್ದಾರೆ. ಇಂತಹ ಒಂದು ಸನ್ನಿವೇಶಗಳನ್ನು ದಿಢೀರಾಗಿ ಇವರನ್ನು ವರ್ಗಾವಣೆ ಮಾಡಲೇಬೇಕಾಗ್ತದೆ ಅಂತ ಹೇಳಿಕೊಂಡೆ ಈ ರಮನಾಥ ರೈ ಅವರು ಮಾಡಿದಂತಹ ತಂತ್ರ ಇದು. ನೋಡಿ, ನೀವು ಒಂದು ತಿಳ್ಕೊಳ್ಬೇಕು, ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ತನ್ನ ಪಾದಯಾತ್ರೆ ಮುಖಾಂತರ ರಾಜಕೀಯವನ್ನ ಮಾಡಿ ಯಾವುದೇ ಅದಕ್ಕೆ ಅವರು ತಡೆ ಬಂದ್ರೆ ಸುಧೀರ್ ಕುಮಾರ್ ರೆಡ್ಡಿ ಅವರು ಅಂತ ಯಾತ್ರೆ ಬೇಡ, ಈ ಸಂದರ್ಭದಲ್ಲಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಅದು ಮುಂಚೆ ಹೇಳಿ ಮತ್ತೆ ಅದನ್ನು ಅವರು ಒಪ್ಕೊಂಡಿದ್ದಾರೆ ಮಾಡಿ ಅಂತ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ಅವ್ರು ಯಾವುದೇ ವಿರೋಧ ಮಾಡಲಿಲ್ಲ.
ನಾವು ನೋಡಿ ನಾವು ಆಡಳಿತ ಅಧಿಕಾರಿ ಒಬ್ಬೊಂದು ಜಾಗದಿಂದ ಕೆಲಸ ಮಾಡಿಕೊಂಡು ತನ್ನನ್ನು ದನಗಳಾಗಿ ಅಟ್ಟಿಗೆ ಕಲಿಸುವ ರೂಪದಲ್ಲಿ ಕಲಿಸುವುದಾದ್ರೆ ಅವರಿಗೆ ದುಃಖ ಬರ್ತದೆ. ದುಃಖದ ಮನಸ್ಸಿನಿಂದ ಇರ್ತಾರೆ, ನನಗೆ ಹೋಗ್ಲಿಕ್ಕೆ ನಾನು ಹೋಗ್ತೇನೆ, ನಾನು ತಯಾರಾಗಿದ್ದೇನೆ, ನಾನೊಬ್ಬ ಸರ್ಕಾರಿ ಕೆಲಸದವ. ಅವರ ಮನಸ್ಸಿನ ದುಃಖದಿಂದ ಅವರು ಹೇಳಿದ್ದಾರೆ ಹೊರತು ಮನಸ್ಸಿನ ಒಂದು ಸಂತೋಷ ರೂಪದಲ್ಲಿ ಹೇಳಿಲ್ಲ. ಒಂದು ಸುಧೀರ್ ಕುಮಾರ್ ಅವರು ಯಾವತ್ತೂ ಕೂಡ ನೋಡಿ, ಗಣೇಶ್ ಪೂಜಾರಿ ಅವರೇ, ಸುಧೀರ್ ಕುಮಾರ್ ಅವರು ಯಾವಾಗಲೂ ಕೂಡ ಒಬ್ಬ ದುಃಖ ತೆಗೆತಕ್ಕಂತ ಒಬ್ಬ ಅಧಿಕಾರಿ ಅಲ್ಲ. ಅವರಷ್ಟು ಬಲಿಷ್ಠತೆ ಅವರಲ್ಲಿ ಇದೆ. ಅವರು ಯಾವ ರೀತಿ ಒಂದು ಕಡೆ ನೀವು ಬಲಿಷ್ಠ ಅಂತ ಹೇಳ್ತೀರಿ, ಮತ್ತೊಂದು ಕಡೆ ಅವರಿಗೆ ಗುಪ್ತಚರ ಇಲಾಖೆ ಅಥವಾ ಗೃಹ ಇಲಾಖೆಗೆ ಇಲಾಖೆ ಎರಡು ಕೂಡ ನೀವೇ ಹೇಳ್ತಾ ಇದ್ದೀರಿ. ಬಟ್ ನಾವು ಈಗ ಒಂದು ಒಟ್ಟಿನಲ್ಲಿ ಜನ ಕೇಳ್ತಾ ಇದ್ದಾರೆ, ನೀವು ಯಾವ ಗೃಹ ಇಲಾಖೆ ಮೂಲಕವಾದ್ರೂ ಕೊಡಿಸಿ ಅಥವಾ ನಿಮ್ಮ ಉಸ್ತುವಾರಿ ಸಚಿವರ ಮೂಲಕವಾದರೂ ಹೇಳಿಕೆ ಕೊಡಿಸಿ, ಒಟ್ಟು ಕಾರಣವನ್ನು ಸ್ಪಷ್ಟವಾದ ಕಾರಣ ಕೊಡಿ. ಈಗ ಗೃಹ ಸಚಿವರು ಕೊಟ್ಟ ಕಾರಣ ಸ್ಪಷ್ಟವಾಗಿ ಅನಿಸ್ತಾ ಇಲ್ಲ. ಯಾಕಂದ್ರೆ ಒಬ್ಬರನ್ನ 3 ಅಲ್ಲಿ ಅವಧಿ ಮೀರಿದೆ ಅನ್ನೋ ಕಾರಣಕ್ಕಾಗಿ ಇನ್ನೊಬ್ಬರನ್ನ ಅವಧಿ ಮುಗಿಯುವ ಮೊದಲೇ ವರ್ಗಾವಣೆ ಮಾಡೋದು ಸ್ಪಷ್ಟವಾಗಿ ಕಾರಣ ಅನಿಸ್ತಾ ಇಲ್ಲ. ಸೊ ಈ ವಿಷಯದನ್ನ ಸಾರ್ವಜನಿಕರು ಕೇಳಲಿಕ್ಕೆ ಬಯಸ್ತಾರೆ. ಅದನ್ನು ನೀವು ಯಾವಾಗ ಕೊಡ್ತೀರಿ ಅದು ನಿಮಗೆ ಬಿಟ್ಟದ್ದು, ಸಾರ್ವಜನಿಕರಿಗೆ ಉತ್ತರ ಕೊಡಬೇಕಾದ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅನ್ನುವ ಮಾತಿನೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಅಭಿಪ್ರಾಯವನ್ನು ಸೂಚಿಸಿದ ಗಣೇಶ್ ಪೂಜಾರಿ ಹಾಗೂ ಅರೀಫ್ ಮಲಾರ್ ಇಬ್ಬರಿಗೂ ಕೂಡ ಧನ್ಯವಾದ ಅರ್ಪಿಸುತ್ತೇನೆ. ಇಲ್ಲಿಗೆ ನಮ್ಮ ಚರ್ಚಾ ಕಾರ್ಯಕ್ರಮ ಮುಕ್ತಾಯ ಆಗುತ್ತದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ 4 ನ್ಯೂಸ್.